ನಾನು ನಿಮ್ಮ ಮಾವೇರಿ ಹುಡುಗ ಅಂತ ಇಂತ ಲೋಡ್ ಮಾಡ್ಕೊಂಡು ಶಿಸ್ತಾಗಿ ನಾವು ಬಂದಿದ್ದೆ CB ಅಪ್ಪ ಹತ್ರ. ಅಲ್ಲಿ ಬಂದುಬಿಟ್ಟು ಯಾವ ಡಾಬಾ ಅಂದರೆ ಇದು ಮೈಸೂರು ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದ್ವಿ. ಊಟ ಮಾಡ್ಬೇಕಾಯ್ತು. ಹಂಗೆ ನಾನು ನಮ್ಮ ಪವನೂ ಮತ್ತು ನಮ್ಮ ಜಾಕಿರ್ನು ಶಿಸ್ತಾಗಿ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಸ್ವಾಮಿ ಯಾಕೋ ಬರಲಿಲ್ಲ, ಹಸುವಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ ಗುರು. ನನ್ನ ಗಾಡಿನೂ ಅರ್ಜುನನ ಅಲ್ಲೇ ಹಾಕ್ಬಿಟ್ಟು ನಮ್ಮ ಹರೀಶಣ್ಣ ನನಗೆ ಫೋನ್ ಹಾಕಿದ. ಆಯಿತು ಇಲ್ಲಿ ಸಿರಿಗೇರಿ ಡೌನ್ ಆಗಿದ್ದೀನಿ, ನಾನು ಎಲ್ಲ ಹಗ್ಗ ಲೂಸ್ ಆಗಿಬಿಟ್ಟವೆ, ಟೈಟ್ ಮಾಡಿಕೊಡಂತ್ರಿ ಬರ್ರಿ ಅಂದರು. ನಾವು ಶಿಸ್ತಾಗಿ ಹಗ್ಗ ಎಲ್ಲ ಟೈಟ್ ಮಾಡಿದ್ವಿ ಗುರು. ನಿನ್ನ ಹಿಂದೆ ಮತ್ತೆ ಕತ್ರಿ ಯಾಕೋ ಸರಿ ಆಗಲಿಲ್ಲ, ಮತ್ತು ಫುಲ್ಲೆಲ್ಲ ಬಿಚ್ಚಿಬಿಟ್ಟು ಶಿಸ್ತಾಗಿ ಅದನ್ನೆಲ್ಲ ಫುಲ್ಲು ಕ್ಲೀನಾಗಿ ಹಾಕ್ಕೊಟ್ಬಿಟ್ಟು ನಾನು ಶಿಸ್ತಾಗಿ ಬಂದಿದ್ದೆ ಅನ್ಲೋಡಿಂಗ್ ಪಾಯಿಂಟಿಗೆ ಗುರು. ಅನ್ಲೋಡಿಂಗ್ ಪಾಯಿಂಟಿಗೆ ಬರ್ತಿದ್ದಂಗೆ ಲೇಬರ್ಸ್ ಎಲ್ಲ ಒಂದು 4 ಜನ ಬಂದರು ಗುರು. ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವರು ಭಯಂಕರ ಲೇಟ್ ಮಾಡಿದ್ರು ಅಂದರೆ ಭಯಂಕರ ಲೇಟ್ ಮಾಡಿಬಿಟ್ರು ಗುರು. ಕೆಳಗೆ ನಾವೆಲ್ಲ ಖಾಲಿ ಮಾಡಿದ್ರು. ಖಾಲಿ ಆದಮೇಲೆ ಹಾಗೆ JCB ಬಂತು ಗುರು. ಅವನ್ನೆಲ್ಲ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ದೊಡ್ಡ ಚೇಂಬರ್ಗಳ್ನೆಲ್ಲ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರು. ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಡ್ತು. ಮತ್ತು ಬ್ಯಾಕ್ ಬಕೆಟಿಂದ ಮಾಡ್ತಾಯಿದ್ರು, ಇಲ್ಲ ಫ್ರಂಟ್ ಬಕೆಟಿಂದ ಮಾಡ್ರೋಣ ಅಂದ್ವಿ. ಇವನ್ನೆಲ್ಲ ಅವರೇ ಲೇಬರ್ಸ್ ಖಾಲಿ ಮಾಡಿದ್ರು. ಇವನ್ನ JCB ಎಲ್ಲ ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಗುರು. ಹಾಗೆ ನಮ್ಮ ಯಜಮಾನ್ಗೆ ಫೋನ್ ಹಾಕಿದ್ದೆ ಖಾಲಿ ಆದಮೇಲೆ. ಆಯಿತು ಸರಿ ನೀವು ಊರಿಗೆ ಹೋಗು ಅಂದರು. ಅಲ್ಲಿಂದ ಸೀದಾ ಹಲಗೇರಿಗೆ ಬಂದುಬಿಟ್ಟು ಅಲ್ಲಿ ಹಂಗೆ ಮನೆಗೆ ಏನು ಬೇಕಾಯ್ತು ಎಲ್ಲ ಶಾಪಿಂಗ್ ಮಾಡ್ಕೊಂಡು ನಾನು ನಮ್ಮ ಜಾಕೀರ್ನು ಒಳ್ಳೆ ಮಸ್ತಾಗಿ ಶಾಪಿಂಗ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ಹಲಗೇರಿಯಿಂದ ಇನ್ನು ಶಾಪಿಂಗ್ ಮಾಡೋದು ಬಿಡೋದು ಅಂದ್ಬಿಟ್ಟು ಬಿಟ್ವಿ ಗುರು. ಅಲ್ಲಿಂದ ನಾನು ನಮ್ಮ ಜಾಕಿನೂ ಶಿಸ್ತಾಗಿ ಶಾಪಿಂಗ್ ಎಲ್ಲ ಮಾಡಿದ್ವಿ ಗುರು. ಅಲ್ಲೇ ಹಂಗೆ ಒಂದೊಂದು ಗ್ಲಾಸ್ ಕಬ್ಬಿನಲ್ಲಿ ಕುಡ್ಕೊಂಡು ಅಲ್ಲಿಂದ ಶಿಸ್ತಾಗಿ ಬಂದಿದ್ದೆ ನಮ್ಮೂರಿಗೆ ಗುರು. ನಮ್ಮೂರಿಗೆ ಬಂದುಬಿಟ್ಟು ನನ್ನ ಅರ್ಜುನನ್ನು ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿಂದ ಮನೆ ಕಡೆಗೆ ಬಂದೆ ಗುರು. ಸ್ವಲ್ಪ ಜನ ಮಾತಾಡೋರು, ನಾನು ಸಣ್ಣನಿದ್ದಾಗ ಇವನ ತಂದೆ ತಾಯಿಗೆ ದುಡಿದು ಹಾಕ್ತಾನೆ ಅಂತ ಇದ್ರು ನಮ್ಮ ತಂದೆ ತಾಯಿ ಇದ್ರಿಗೆ. ಇವತ್ತು ಅವರೇ ಬಾಯಿ ಮೇಲೆ ಬೆಳ್ಳಿಟ್ಕೊಂಬಿಟ್ಟವ್ರು ಗುರು. ಕೆಟ್ಟಾಗೋ ಒಂದು ಮಾತಂತಾರೆ, ಚೆನ್ನಾಗಿ ಆದಮೇಲೂ ಒಂದು ಮಾತಂತಾರೆ ಗುರು. ಜನದ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ದು ಹೆಂಗಿರ್ತದೋ ಆ ಥರ ನಾವು ಕೆಲಸ ಮಾಡ್ಕೊತ ಇರ್ಬೇಕು ಗುರು. ಅವ್ರಿಗೆ ಗೊತ್ತಾಗ್ತದೆ ಹೆಂಗಿದ್ದವ್ನು ಹೆಂಗಾದಲ್ಲ ಅನ್ನೋದು. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊತ ಹೋಗ್ಬಿಟ್ರೆ ನಾವು ಮೆಂಟ್ಲಾಗ್ಬಿಡ್ತೇವೆ ಗುರು. ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಾವು. ಅಲ್ಲಿಂದ ಬಂದಿದ್ದೆ ನಮ್ಮ ಚಿಕ್ಕ ಅರಮನೆ ಗುರು. ಅಲ್ಲಿ ಬಂದುಬಿಟ್ಟು ಇನ್ನು ಸ್ನಾನ ಮಾಡ್ಬೇಕಾಯ್ತಲ್ಲ, ನಮ್ಮ ಮಿಸ್ಸಸ್ ಎಲ್ಲ ಸ್ನಾನಕ್ಕೆ ನೀರಿಟ್ರು ಗುರು. ಹಿಂಗಿದ್ದವ್ನು ಗುರು, ಹೇಳೋಂಗಿಲ್ಲ ಕತೆ ಹೆಂಗಾಗ್ಬಿಟ್ಟಿದ್ದೆ ಅಂದರೆ ಶಿಸ್ತಾಗಿ ಫುಲ್ ಫ್ರೆಶ್ ಆಗಿಬಿಟ್ಟು ಹಂಗೆ ಇವತ್ತು ಬೇರೆ ಶನಿವಾರ ಅಲ್ಲ, ಇನ್ನು ಆಂಜನೇಯನ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಶಿಸ್ತಾಗಿ ಆಂಜನೇಯನ ಟೆಂಪಲ್ಗೆ ಹೋಗೋಕ್ಕೆಲ್ಲ ಬಂದೆ ಗುರು. ಅಲ್ಲಿಂದ ಶಿಸ್ತಾಗಿ ಬಂದಿದ್ದೆ ಆಂಜನೇಯನ ಟೆಂಪಲ್ಗೆ ಬಂದುಬಿಟ್ಟು ಶಿಸ್ತಾಗಿ ಮಸ್ತಾಗೆಲ್ಲ ಬೇಡ್ಕೊಂಡು ಇನ್ನು ನಮ್ಮ ನಡೆ ಇನ್ನು ನಾಳೆ ಮತ್ತೆ ಹುಬ್ಳಿ ಕಡೆ ಅಂದ್ಬಿಟ್ಟು ಹೋಗ್ತಾ ಇರೋದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್. ಇನ್ನೂ ಯಾರು ಬೇಗ ಫಾಲೋ ಮಾಡಿಲ್ಲ, ಬೇಗ ಫಾಲೋ ಮೀ.